ಶ್ರೀನಿವಾಸಪುರದಲ್ಲಿ ಬಿಗುವಿನ ವಾತಾವರಣ. ಪೊಲೀಸರು ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ. ಸ್ಥಳದಲ್ಲಿ ಜಮಾಯಿಸಿದ ನೂರಾರು ಜನ. ಅರಣ್ಯ ಇಲಾಖೆ ಅಧಿಕಾರಿಗಳು ಬರುವವರೆಗೂ ಉಳುಮೆ ಮಾಡದಂತೆ ತಡೆ ಹಿಡಿದಿರುವ ಪೊಲೀಸರು. ಈ ವೇಳೆ ಕಾಂಗ್ರೆಸ್ ಮುಖಂಡರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ. ಪೊಲೀಸರಿಂದ ಅನುಮತಿ ನೀಡಲಾಗಿದೆ ಎಂದು ಉಳುಮೆ ಮಾಡಲು ಬಂದಿರುವ ಅರ್ಜಿದಾರರು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೇತಗಾನಹಳ್ಳಿ ಗ್ರಾಮದ ಬಳಿ ಬಿಗುವಿನ ವಾತಾವರಣ. ಬೇಕಾಗಿಲ್ಲ. ಪೊಲೀಸ್ ಇಲಾಖೆನೂ ಮಾಡಬಾರ್ದು, ಅರಣ್ಯ ಇಲಾಖೆನೂ ಮಾಡಬಾರ್ದು, ರೈತರು ಮಾಡಬಾರ್ದು, ಯಾರು ಮಾಡಬಾರ್ದು. ಸ್ಪಷ್ಟವಾಗಿ ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಪೊಲೀಸ್ ಇಲಾಖೆಯಿಂದ ಈ ಗ್ರಾಮದ ಇವರಿಗೆ ಏನು ಆದೇಶ ಆಗಿದೆಯೋ ರೈತರಿಗೆ, ಪೊಲೀಸ್ ಇಲಾಖೆಯವರು ಕೂಡ 11 ಜನಕ್ಕೂ ಎಂಡಾರ್ಸ್ಮೆಂಟು ಕೊಟ್ಟಿದ್ದಾರೆ. ನೀವು ಕೆಲಸ ಮಾಡ್ಕೋಬೋದು. ಅರಣ್ಯ ಇಲಾಖೆ ಕೂಡ ನಾವು ಕೊಟ್ಟಿದ್ದೇವೆ. ಇದನ್ನು ನೀವು ಇಂಟರ್ಫಿಯರ್ ಆಗಬಾರ್ದು, ಅವ್ರು ಇರಬೇಕು ಅನ್ನೋದನ್ನು ಇವರು ಕೊಟ್ಟಿದ್ದಾರೆ. ಇದನ್ನು ಅದು ನಿಮ್ಗೆ ಪ್ರತಿ ಕೊಡ್ತೇವೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಕೋರ್ಟ್ಗೆ ಬೆಲೆ ಕೊಡಿ ಅಂತ ಪ್ರತಿಯೊಬ್ಬರು ನಾವು ಕೇಳ್ತಾ ಇರೋದಷ್ಟೇ. ಕೋರ್ಟ್ ಇಲ್ಲ ನಾಳೆ ಆದೇಶ ಮಾಡಿ ಇದೆಲ್ಲ ಅರಣ್ಯ ರೈತರು ಯಾರು ಹೋಗಬಾರ್ದು ಅಂದರೆ ಆವಾಗ ಬಂದರೆ ನಾವು ಕೂಡ ಕೋರ್ಟ್ ಧಿಕ್ಕಾರ ಆಗ್ತದೆ, ಕಾನೂನು ವಿರೋಧ ಆಗ್ತದೆ. ನಾವು ಕಾನೂನು ಬರುವಾಗ ಕೇಳ್ತಾ ಇದ್ದೀವಿ, ಕೋರ್ಟ್ಗೆ ಬೆಲೆ ಕೊಡ್ತಾ ಇದ್ದೀವಿ, ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಸುಮ್ಮನೆ ಇದನ್ನ ನಿಲ್ಲಿಸಿದೆ. ದಬ್ಬಾಳಿಕೆ ದೌರ್ಜನ್ಯದಿಂದ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ಬೇಡ. ದಯಮಾಡಿ ಎಲ್ಲ ಇಲಾಖೆಗಳು ಸಹಕಾರ ಮಾಡಬೇಕು. ನಮಗೆ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇವೆ. ನಾವು ಘರ್ಷಣೆಗೆ ಬಂದಿಲ್ಲ, ರೈತರ ಪರವಾಗಿ ಬಂದಿದ್ದೀವಿ. ಅದು ಏನು ಕೋರ್ಟ್ ಆದೇಶ ಬಂದ ಮೇಲೆ, ಅದಕ್ಕೆ ಮೊದಲು ನಾವೆಲ್ಲೂ ಕೂಡ ನಾವು ಪ್ರವೇಶ ಮಾಡಿಲ್ಲ. ಕೋರ್ಟ್ ಆದೇಶ ಕೊಟ್ಟು ಕೂಡ ಈ ಕರ್ನಾಟಕ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ ಮೇಲೂ ಕೂಡ ಆವಾಗಲೂ ಮನುಷ್ಯನಿಗೆ ಬೆಲೆ ಇಲ್ಲ ಅಂತಂದಮೇಲೆ ಅಲ್ಲಿಗೆ ಇನ್ನೇನು ಬಲ್ಗೆ ಎಲ್ಲರೂ ನೆನೆ ಹಾಕೊಂಡು ಸಾಯ್ಬೇಕಿಲ್ಲ. ಬದುಕೋದಕ್ಕೆ ಇನ್ನು ಯಾರಿಗೂ ಅವಕಾಶ ಕೂಡ ಇಲ್ಲ ಅಲ್ಲಿಗೆ. ಅರಣ್ಯ ಇಲಾಖೆ ಅಂದರೆ ಏನು ದೇವಲೋಕದಿಂದ ಇಳಿದು ಬಂದಿದೆಯಾ? ಅವ್ರೇನು ಚಕ್ರಾಧಿಪತಿಗಳ, ಗ್ರಹಾಂತರವಾಸಿಗಳ? ಅವ್ರೇನಾದ್ರು ಯಾಕೆ ಹೆಂಗೆ ಮಾಡ್ತಾರೆ? ತಗೊಂಬರ್ಲಿ ಅವರು ಕೋರ್ಟಿಂದ. ಅವ್ರು ಆಗಿರೋ ಆದೇಶಕ್ಕೆ ಇಲ್ಲ ಹಂಗೆ ಆಗೋದಿಲ್ಲ, ಯಾರು ಬರಬಾರ್ದು ಅಂತ ಒಂದು ಆದೇಶ ಮಾಡಲಿ. ಯಾರನ್ನ ಬಂದ್ರೆ ನಾವೇ ಹೇಳ್ತೀವಿ ಯಾರು ಹೋಗಬಾರ್ದು, ಕಾನೂನು ವಿರುದ್ಧ ನಡ್ಕೋಬಾರ್ದು, ಕಾನೂನು ಕೈಗೆತ್ಕೊಳ್ಬಾರ್ದು ಅಂತ ನಾವು ಸಹ ಹೇಳ್ತೀವಿ. ನಾವು ಪೊಲೀಸ್ ಇಲಾಖೆಗಾಗಲಿ ಕೋರ್ಟ್ಗಾಗಲಿ ಗೌರವ ಕೊಟ್ಟು ಅವ್ರು ಹೇಳ್ದಂಗೆ ನೋಡ್ಕೊಂಡು ಹೋಗಿರ್ತಕ್ಕಂಥವ್ರು. ಮೊದಲಿಂದಾನು ಯಾವುದಕ್ಕೂ ನಾವು ಆ ಥರ ಘರ್ಷಣೆಗೆ ಹೋಗಿರೋರಲ್ಲ. ನಮ್ಗೆ ಅವಶ್ಯಕತೆನೇ ಇಲ್ಲ. ಇಲಾಖೆಗೂ ನಮಗೂ ಸಂಬಂಧ ಚೆನ್ನಾಗಿರಬೇಕು. ದಯಮಾಡಿ ಅವರು ಕೂಡ ನಮ್ಮ ಇದನ್ನು ಅರ್ಥ ಮಾಡ್ಕೋಬೇಕು, ಸಹಕರಿಸ್ಬೇಕು. ಯಾವ ಪ್ರೆಸ್ಸರ್ ನೀವೇ ಇದ್ದೀರಾ. ನಮ್ಮ ದೌರ್ಜನ್ಯ ಅವ್ರ ದೌರ್ಜನ್ಯ ತಾವೇ ನೋಡಬೇಕು. ಯಾಕಂದರೆ ಇಲ್ಲಿ 25 ವರ್ಷ ಮಾವನಹಳ್ಳಿತ್ತು. ಇವತ್ತೆಲ್ಲ ರೈತರು ಬೀದಿಗೆ ಬಂದಿದ್ದಾರೆ. ಅವರ ಜೀವನ ನಡ್ಕೊಂಡು ಹೋಗ್ತಾಯಿದ್ರು. ವರ್ಷಕ್ಕೆ ಒಂದ್ಸರಿ ಬಸ್ಸಲ್ಲಿ ಜೀವನ ಮಾಡ್ತಾಯಿದ್ರು. ಇಲ್ಲಿ ಮದುವೆನೋ ಏನೋ ಒಂದು ಮನೆ ಕಟ್ಕೊಡೋದು ಏನೋ ಮಾಡ್ಕೊತಾಯಿದ್ರು. ಆದರೆ ಇವತ್ತು ಫಾರೆಸ್ಟ್ರು ಮಾಡಿರೋ ದೌರ್ಜನ್ಯಕ್ಕೆ ರೈತರು ಬೀದಿಗೆ ಬಂದಿದ್ದಾರೆ. ಇವತ್ತು ತಿನ್ನಕ್ಕೆ ಗತಿ ಇಲ್ಲ, ರೋಡಲ್ಲಿ ಕೂತ್ಕೊಂಡಿದ್ದಾರೆ. ಅಂಥ ಟೈಮಲ್ಲಿ ಬಂದು ಈಗೂ ಬಂದು ಕೋರ್ಟ್ ಆದೇಶ ಆದ್ರೂ ಈ ತೊಂದರೆ ಕೊಡೋದು ಫಾರೆಸ್ಟರ್ ಆಗ್ಬೋದು, ನಮ್ಮ ಪೊಲೀಸ್ ಇಲಾಖೆ ಆಗ್ಬೋದು, ನಾವೇನೋ ಕಾನೂನು ಕೈಗೆತ್ಕೊಂಡಿದ್ದೀವ ನೋಡ್ರಿ. ದಾಖಲೆ ನಮಗಿದ್ರೆ ನಮ್ಮ ಸಹಾಯ ಮಾಡಿ, ಅವ್ರಿಗೆ ಅವ್ರು ಮಾಡಿ. ನಾವಂತೂ ಬಿಡೋದಿಲ್ಲ. ಇಲ್ಲಿ ಉಳ್ಳೋದೇ ತಾವು ಕಾನೂನು ಪ್ರಕಾರ ನಾವು ಯಾವುದು ನಡ್ಕೊಂಡಿದ್ದಿಲ್ಲ. ನಡ್ಕೊಂಡ್ರೆ ತಾವು ಕಾನೂನು ಪ್ರಕಾರ ಮಾಡ್ಬೋದು.